ನೋಡಿ ಸ್ವಾಮಿ ಹೇಗೆಲ್ಲ ಮಾಡ್ತಾ ಇದ್ದಾರೆ. ನಾವು ಇರುವುದು ಹೀಗೆ ನೋಡಿ ಸ್ವಾಮಿ. ನಾದ್ನಿಗೆ ಅತ್ತಿಗೆ ಮಾಡೋದು ಸರಿನಾ? ಸರಿನಾ? ಮಾಡ್ಸ್ಕೊಂತಿರೋದು ನೋಡು ನಮ್ಮ ದೇವಿ. ಯವ್ವ ಈಗ ನೀನು ಅಕ್ಕಗೆ ಮಾಡ್ಸಿರಮ್ಮ. ಸೂಪರ್ ಸೂಪರ್ ಪಿಕ್ಚರ್ ಹಂಗಿದೆ, ಸೂಪರ್ ಆಗಿದೆ. ಆಮೇಲೆ ಇಲ್ಲಿ ಹೆಂಗ್ ಮಾಡಿದಾರ ನೋಡು ಪಾಪ ಅವಳಿಗೆ. ಸಿರಿ ಅಮ್ಮ ಇದು ಇದೇನ್ ಹೇಳಿ ಕರೆಕ್ಟ್ ತೋರ್ಸು. ನಾವು ಡಿಸ್ಕ್ರೈಬ್ ಮಾಡ್ತೀವಿ. ಇದು ಮುಖ, ಇದು ಕೂದಲು, ಇದು ಕೈ, ಇದು ಹೊಟ್ಟೆ, ಇದು ಕುಂಡಿ. ನೋಡಿ ಸ್ವಾಮಿ ಹೇಗೆಲ್ಲ ಮಾಡಿದ್ದಾರೆ. ರಂಗೋಲಿ ಬಿಡಿಸಿದಾಳ ನನ್ನ ಮಗಳು. ಇವಳೇ ಎಲ್ಲ ಕಾರಣಕ್ಕೂ ಇವಳೇನ್ ಬ್ಲೇಮ್ ಮಾಡ್ರಿ ಎಲ್ರು. ಹರಿಣಿ ಪ್ಲಸ್ ನಮ್ಮ ಅಕ್ಕ ಸೇರಿ ಓನ್ಲಿ ಯಾವ್ದು ಪ್ಲಾನ್ ಇಲ್ಲ ಪಾಪ ಅವಳಿಗೆ. ಯಾಕೆ ಪಾಪಚ್ಚಿಗೆ ಮಾಡ್ಬಿಡ ಕಾಣ್ಬಿಡೆ. ಹೇಗಿದೆ ನಮ್ಮೂರಾಗ ಮುಂಚೆ ಎಲ್ಲ ಯಶಗಾರ ಬರ್ತಿದ್ರು ಇದೇ ತರ ಬಣ್ಣ ಹಚ್ಕೊಂಡ್ ಹಂಗ್ ಮಾಡ್ಬಿಟ್ಟಾರ. ಇವ್ರಿಗೆ ಮಾಡ್ಬೇಕು. ಇವ್ರಿಗೆ ಮಾಡ್ಸಿರ ಮೆದಳ್ಳಿನ ಗೆಟಪ್ ಮಾಡ್ಸ್ಕೊಂಡ್ ಹಂಗೆ ಕೊಡ್ಬಾರ್ದು. ಎದ್ದಳ್ಳಿನ ಮ್ಯಾಲ ಎದ್ದಳ ಬೇಗ. ಈಗ ಅವ್ರಿಬ್ರಿಗೆ ಮಾಡಿ ಹೆಂಗಿದೆ? ಚಲೋ ಇದ್ದ ಚಲೋ ಇದ್ದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ರಾತ್ರಿ ಊಟಕ್ಕೆ ಸಜ್ಜಿಕದೊಳಗಿ ಅನ್ನ, ಸಾಂಬಾರು, ಕೋಸಂಬರಿ ಇದನ್ನೆಲ್ಲ ಅಕ್ಕ ಮಾಡ್ತಾ ಇದ್ದಾರೆ. ನನಗೆ ಸಜ್ಜಿಕದೊಳಗೆ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಅಕ್ಕ, ಅಮ್ಮ ಇಲ್ಲಾಂದರೆ ಯಾರೇ ಬಂದ್ರು ಊರಿಂದ ಅವರಿಂದ ಮಾಡಿಸ್ತೀನಿ. ಇಲ್ಲಾಂದ್ರೆ ನಾನು ಊರಿಗೆ ಹೋದಾಗೂ ಅಷ್ಟೇ. ಅಲ್ಲಿ ಊರಿಗೆ ಹೋದಾಗ ಅಮ್ಮ ಅಕ್ಕ ಮಾಡಿಕೊಡ್ತಾರೆ. ನನಗೆ ಇದ್ರದ್ದು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡೋಕ್ಕೆ ಬರಲ್ಲ. ಹಂಗಾಗಿ ಅಕ್ಕನವ್ರು ಬಂದಿದ್ರೆ ಅಕ್ಕನವ್ರ ಜೊತೆ ಸಜ್ಜಿಕದೊಳಗೆ ಮಾಡಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು 2 ದಿನ ಇಟ್ಕೊಂಡು ಆರಾಮಾಗಿ ತಿನ್ಕೋಬೋದು. ಬಟ್ ಇದು ಹೇಗೆ ಮಾಡೋದು ಅಂತ ನಾನು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ನಾನೇನೋ ಬೇರೆ ಕೆಲಸ ಮಾಡ್ತಾಯಿದ್ದೆ. ಅಷ್ಟರೊಳಗಡೆನೇ ಅಕ್ಕ ಇದು ರವೆದು ಸಜ್ಜಿಕ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ನಾರ್ಮಲ್ ಒಬ್ಬಟ್ಟಿಗೆ ಕಣಕ ಹೇಗಿಡ್ತೀವಿ ಹಾಗೇನೇ ಇಡಬೇಕು. ಇದ್ರದ್ದು ಸ್ವಲ್ಪ ಹೇಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ. ನೀರಿಡಬೇಕು ಒಂದು ಪಾತ್ರೆಯಲ್ಲಿ. ಆಮೇಲೆ ನೀರು ಚೆನ್ನಾಗಿ ಒಯ್ದಾಡುವಾಗ ಬೆಲ್ಲ ಹಾಕಿ ರವೆ ಹಾಕಬೇಕು. ಅಂದರೆ ಕರೆಕ್ಟು ಅದು ರವೆನ ಗಂಟಾಗ್ಲಾರಂಗೆ ತಿರುಗಿಸ್ತಾ ಇರಬೇಕು ನಾವು. ಕರೆಕ್ಟು ಒಂದು ಹದ ಬರಬೇಕದು. ಹದ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ನಾವು ಹೂರ್ಣದ್ದು ಹೇಗಿಡ್ತೀವಿ ಅದೇ ಥರನೇ ಇಲ್ಲಿ ಸಜ್ಜಿಕದ ಉಂಡೆ ಮಾಡ್ಕೊಂಡು ಈ ಥರ ಉಂಡೆ ಮಾಡಬೇಕು. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸಜ್ಜಿಕದ ಹೋಳಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಹಾಕಿ ಸುಡಬೇಕಿದನ್ನು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ, ಅಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಮಾಡ್ತಾ ಇರ್ತಾರೆ. ಬಟ್ ನನಗೆ ಬರಲ್ಲ, ಹಂಗಾಗಿ ಮಾಡೋಕ್ಕೋಗಲ್ಲ ನಾನು. ಈ ಥರ ಎಲ್ಲ ಉಂಡೆ ರೆಡಿ ಮಾಡಿ ಇಟ್ಕೊತಾರೆ. ಅಕ್ಕ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಶ್ರೀ ಕ್ಲೀನಾಗಿ ಲಟ್ಸ್ತಾ ಇದ್ದಾರೆ ಮೇಲೆ. ತೋರಿಸ್ತೀನಿ ಬನ್ನಿ. ನಾವು ಎಷ್ಟು ಸೈಜ್ ಆದರೂ ಮಾಡ್ಕೋಬೋದು. ಇದು ದಪ್ಪನಾದರೂ ಮಾಡ್ಬೋದು, ತೆಳು ಆದರೂ ಮಾಡ್ಬೋದು. ತುಂಬ ದೊಡ್ಡದು ಮಾಡಿದರೆ ಆರಾಮಾಗಿ ಒಬ್ಬೊಬ್ಬರು ಒಂದೊಂದು ತಿನ್ನೋಷ್ಟರಲ್ಲೇ ಸಾಕಾಗುತ್ತೆ. ನನಗಂತೂ ತುಂಬಾ ಇಷ್ಟ. ನಾನು ಇದು 2 ದಿನ ಇಟ್ಕೊಂಡು ತಿಂದಿದ್ದೀನಿ. ನಮ್ಮ ಮನೇಲಿ ಎಲ್ಲರೂ ತಿಂತೀವಿ. ಅವತ್ತಿನ ದಿನನೂ ತಿಂತೀವಿ. ಮರುದಿನ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮರುದಿನ ಇದನ್ನು ಮಿಕ್ಕಿದ್ದು ಹೋಳಿಗೆನ ಎಣ್ಣೆಯಲ್ಲಿ ಹಾಕಿ ಕರೆದು ತಿಂತಾರಂತೆ. ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಆ ಥರ ತಿನ್ನಲಿಲ್ಲ. ನನಗೆ ಇದೇ ಥರ ಇಷ್ಟ. ತಿನ್ಕೊಂಡ್ವಿ. ಬನ್ನಿ ಫ್ರೆಂಡ್ಸ್, ಈಗ ಟೈಮ್ ಆಗ್ತಾಯಿದೆ. ಇನ್ನು ನಮ್ಮ ಮನೆಯವ್ರಿಗೂ ಊಟಕ್ಕೆ ಕೊಡಬೇಕು. ನಮ್ಮ ಮನೆಯವರು ತಿನ್ನಲ್ಲ ಹೋಳಿಗೆ. ಒಂದೇ ಇಲ್ಲಾಂದ್ರೆ ಅರ್ಧ ಹೋಳಿಗೆ ಅಷ್ಟೇ ತಿಂತಾರೆ. ನನ್ನ ಮಗಳು ಅಷ್ಟೇ ಇಷ್ಟಪಡಲ್ಲ. ಹಂಗಾಗಿ ನಾನು ಮಾಡೋಕ್ಕೋಗಲ್ಲ. ನಾನು ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲ್ತಿಲ್ಲ. ಜಾಸ್ತಿ ಹೂರ್ಣದ್ದು ಒಬ್ಬಟ್ಟನ್ನೇ ಮಾಡೋದು ಕಂಪಲ್ಸರಿ. ಅದೇ ಮಾಡ್ತಾಯಿರ್ತೀನಿ ಪ್ರತಿ ಅಮಾವಾಸ್ಯೆ ಟೈಮಲ್ಲಿ. ಇಲ್ಲಿ ನೋಡ್ಬೋದು ಸೈಜು ತುಂಬಾ ದೊಡ್ಡದು ಮಾಡಿದ್ದಾಳೆ. ಫುಲ್ ಈ ದೋಸೆದ ಹಂಚು ಎಷ್ಟು ಬರುತ್ತೆ ಆ ಸೈಜಷ್ಟು ಮಾಡಿದ್ದಾಳೆ ನಮ್ಮ ಶ್ರೀ. ತುಂಬಾ ಚೆನ್ನಾಗಿತ್ತು. ಬನ್ನಿ, ಈಗ ಇದ್ರ ಜೊತೆ ಹೋಳಿಗೆ, ಕೋಸಂಬರಿ, ಹಪ್ಪಳ, ಇಷ್ಟು ಹೀರೆಕಾಯಿ ಪಲ್ಯ ಮಾಡಿದ್ದೆ. ಹೀರೆಕಾಯಿ ಪಲ್ಯ, ಹೋಳಿಗೆ ಜೊತೆ ತುಪ್ಪ ಇರಲೇಬೇಕು. ಅದನ್ನು ಹಾಕಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೀನಿ. ನೋಡೋಣ ಯಾವ ಥರ ಇದೆ ಅಂತ.
ಹೇಳ್ತಾರೆ ನೋಡೋಣ. ನನ್ನ ಮಗಳು ಒಂದು ತಿನ್ನಲ್ಲ, ಅದು ತಿನ್ನೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ ಅವಳು ತಿನ್ನಲೋ ಬೇಡವ ಅಂತ. ಹಾಗಾಗಿ ನಾನು ಜಾಸ್ತಿ ಮಾಡೋದೇ ಇಲ್ಲ ಈ ಸಜ್ಜಿಗೆದೊಳಗಿನ, ಜಾಸ್ತಿ ಹೂರ್ಣದೊಳಗಿನೇ ಮಾಡೋದು. ಸೂಪರಾಗಿ ಆಗಿದ್ದಾವೆ ಫ್ರೆಂಡ್ಸ್, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದ್ರದ್ದು ನೋಡೋಣ ರೆಸಿಪಿ ಟ್ರೈ ಮಾಡಿ ತೋರಿಸ್ತೀನಿ ನಾನು. ಬಂದರೆ ಖಂಡಿತ ನನಗೆ ಕರೆಕ್ಟಾಗಿ ಬಂದರೆ ನಾನು ನಿಮಗೆ ಒಂದ್ಸರಿ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನೀಗ ಗಿಣ್ಣೆ ದಾಲ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಇದು ಗಿಣ್ಣೆ ದಾಲ್ ಬಂದು ನನ್ನ ಫ್ರೆಂಡ್ ಕೊಟ್ಟಿದ್ದರು. ನನಗೆ ಗಿಣ್ಣೆ ಅಂದರೆ ತುಂಬಾ ಇಷ್ಟ, ಹಂಗಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ 1 ಕಪ್ಪು ನೋಡ್ಬೋದು ಗಿಣ್ಣೆ ದಾಲ್ ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ, ಇದು ಒಣ ಕೊಬ್ಬರಿ, ನಾನಿಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಜಾಜಿಕಾಯಿನೂ ಹಾಕ್ಬೋದು, ಮನೇಲಿ ಜಾಜಿಕಾಯಿ ಖಾಲಿ ಆಗಿದೆ, ಜಾಜಿಕಾಯಿ ಹಾಕ್ತಾ ಇಲ್ಲ. ಆಮೇಲೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1-2 ಸ್ಪೂನ್, ಚಿಕ್ಕ ಸ್ಪೂನಿಂದ ತೊಗೋಬೇಕು ಗೋಧಿ ಹಿಟ್ಟು. ಅದನ್ನು ನೀರಲ್ಲಿ ಕಲಸಿ ನಾನು ಇನ್ನೊಂದು ಬೌಲಲ್ಲಿ ಹಾಕಿ ರೆಡಿ ಮಾಡಿದ್ದೀನಿ. ನೋಡ್ಬೋದು ನೀವು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವತ್ತು ಮಾಡಿರೋಕ್ಕಿಂತ ಮರುದಿನ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೋದು ಫ್ರೆಂಡ್ಸ್. ಈಗ ನಾನೊಂದು ಪಾತ್ರೆ ಇಟ್ಟು ಸ್ವಲ್ಪನೇ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಗಿಣ್ಣೆ ದಾಲು ಜಾಸ್ತಿ ಇದೆ. ಗಿಣ್ಣೆ ದಾಲು ಕಡಿಮೆ ಇದ್ದರೆ ಒಂಚೂರು ನೀರು ಜಾಸ್ತಿ ಹಾಕ್ಬೋದು. ನಮ್ಮನೇಲಿ ಗಿಣ್ಣೆ ದಾಲು ಜಾಸ್ತಿ ಇದೆ, ಹಂಗಾಗಿ ಒಂದು ಸ್ವಲ್ಪನೇ ಬೆಲ್ಲ ಕರಗಷ್ಟು ಮಾತ್ರ ನಾನು ಇಲ್ಲಿ ನೀರು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಬೆಲ್ಲ ಹಾಕಬೇಕು. ಸ್ವೀಟ್ ಸ್ವಲ್ಪ ಜಾಸ್ತಿನೇ ಇರಬೇಕು, ಇದಕ್ಕೆ ಸಪ್ಪೆ ಇದ್ರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ. ಫ್ರೆಂಡ್ಸ್, ಬೆಲ್ಲ ಫುಲ್ ಕರಗಿದ ಮೇಲೆ ಗೋಧಿ ಹಿಟ್ಟು ಹಾಗೆ ನೀರು ಏನು ಕಲಸಿಟ್ಟಿರ್ತೀನಿ ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಅದು ಹಾಗೆ ಬಿಟ್ಟರೆ ಗಂಟು ಕಟ್ಕೊಂಡ್ಬಿಡುತ್ತೆ. ಗಂಟು ಬರಲಾರಂಗೆ ತಿರುಗಿಸ್ತಾ ಇರಬೇಕು. ಅದಾದ ಒಂದು 2 ನಿಮಿಷಕ್ಕೆ ನಾವು ಗಿಣ್ಣೆ ದಾಲ್ ಹಾಕಬೇಕು. ಗಿಣ್ಣೆ ದಾಲ್ ಕೂಡ ಹಾಗೆ ಅದನ್ನು ತಿರುಗಿಸ್ತಾ ಇರಬೇಕು 1-2 ನಿಮಿಷ. ಈಗ ನೋಡ್ಬೋದು ನೀವು, ನಾನು ಗೋಧಿ ಹಿಟ್ಟಿಂದ ಕಲಸಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು 1-2 ನಿಮಿಷ ಈ ಥರ ಕಲಸಿ ಆಮೇಲೆ ಗಿಣ್ಣೆ ದಾಲ್ ಹಾಕಬೇಕು. ಗಿಣ್ಣೆ ದಾಲ್ ಹಾಕಿದಾದ್ಮೇಲೆ ಒಂದು 10-15 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಕುದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು, ನಾನು ಗಿಣ್ಣೆ ದಾಲ್ ಹಾಕ್ತಾ ಇದ್ದೀನಿ. ಜಾಸ್ತಿ ಇತ್ತು ಗಿಣ್ಣೆ ದಾಲು, ಹಂಗಾಗಿ ನಾನು ನೀರು ಕಡಿಮೆ ಹಾಕಿ ಇಲ್ಲಿ ಹಾಲು ಜಾಸ್ತಿ ಹಾಕ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಸಪ್ಪೆ ಇದ್ರೆ ಚೆನ್ನಾಗಿರಲ್ಲ. ಫ್ರೆಂಡ್ಸ್, ಇದು ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 15 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಕುದಿಸಿದ್ದಾದ್ಮೇಲೆ ಇಲ್ಲಿ ಒಣ ಕೊಬ್ಬರಿ ಏಲಕ್ಕಿ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ. ಇದು ಹಾಗೇನು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಿಮ್ಮನೇಲಿ ಗಿಣ್ಣೆ ದಾಲು ಏನಾದರೂ ಇದ್ದರೆ, ಇಲ್ಲಾಂದರೆ ಮೊಸರಿನಿಂದನೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮೊಸರು ಒಂದು ಸ್ವಲ್ಪ ಔಡ ಕಡ್ಕೋಬೇಕು. ಕಡ್ಕೊಂಡು ಸೇಮ್ ಇದೇ ಥರ ಪ್ರೊಸೀಜರು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಇವತ್ತು ಕುಡಿಯೋಕ್ಕಿಂತ ಮರುದಿನ ತುಂಬ ಟೇಸ್ಟ್ ಬರುತ್ತೆ. ಇದು ನೋಡ್ಬೋದು ನೀವು, ನಾವು ಕಾಂಬಿನೇಷನು ಚಪಾತಿ ಗಿಣ್ಣ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡಿ. ಡುಮ್ಮಿ ರೆಡಿನಾ? ಬಟ್ಟೆ ಪ್ಯಾಕಿಂಗ್ ರೆಡಿನಾ? ಎಷ್ಟು ಲಗೇಜ್ ಆಯಿತು? ಮಿನಿಮಮ್ ಒಂದು 10. ನಿನವೇ ಎಲ್ಲರೂ ಸೇರಿ 10. ನಮ್ಮ ಶ್ರೀನು 3, ನಮ್ಮ ದೀಪಾರಾಣಿನೂ. ಎಷ್ಟಮ್ಮ ನೀನು? ಇನ್ನು 3 ತೆಗಿಕೊಂಡು 1 ಇದು ಇಡ್ತಾ ಇದ್ದಾಳೆ. ಅಲ್ಲೊಂದು 3 ಆಗಿದೆ ಬಿಡು ಅಕ್ಕ. ನೀವು ಜಸ್ಟ್ ಫಾರ್ 4 ಬ್ಯಾಗ್. ಎಲ್ಲಿ ಕಾಣನೆ ಒಲ್ಲ ಬ್ಯಾಗ್? 1 2 4 ಇವೆಲ್ಲಿ ಇನ್ನು ಇವೊಂದು ಚೀಲ, ಅವೊಂದು ಚೀಲ, ಚಪ್ಪಲಿ ಒಂದು ಚೀಲ. ಚಪ್ಪಲಿ ಬ್ಯಾಗ್, ಚಪ್ಪಲ್ ಬ್ಯಾಗ್ ಎಲ್ಲರದು ಸೇರಿಸಿ ಒಂದು ದೊಡ್ಡ ಬ್ಯಾಗ್ ಆಗಿದೆ. ಸೂಪರ್. ನಾನು ನಾಳೆ ನಮ್ಮ ಅಕ್ಕ, ನಮ್ಮ ಶ್ರೀ, ನಮ್ಮ ದೀಪ ಊರಿಗೆ ಹೋಗ್ತಾ ಇದ್ದಾರೆ. ಅವ್ರದ್ದೆಲ್ಲ ಇವತ್ತು ಪ್ಯಾಕಿಂಗ್ ನಡೀತಾ ಇದೆ. ನಾಳೆ ಫುಲ್ ಪ್ಯಾಕ್ ಆದಮೇಲೆ ಲಗೇಜ್ ತೋರಿಸ್ತೀನಿ. ನಮ್ಮದು ಸಿಂಪಲ್, ಕಡಿಮೆನೇ ಆಗಿದೆ, ಜಾಸ್ತಿ ಇಲ್ಲ.
ಬರ್ಬೇಕಾದ್ರೂ ಹಾಗೆ ಏನಾದ್ರೂ ತಗೊಂಬಂದಿರ್ತಾರೆ ತಿನ್ನಕ್ಕೆ ಅದು ಇದು ಅಂತ ಎಕ್ಸ್ಟ್ರಾ ಅಷ್ಟಾಗಿರ್ತವೆ. ಜಲ್ದಿನೇ ಹೋದ್ರ ಏ ಯಾಕೆ ಲೇಟ್ ಟಿಕೆಟ್ ಎಲ್ಲ ಇಲ್ಲಾಂದ್ರೆ ಹಿಂದೆ ಹೌದ್ರಿ ಮನಿ ಖಾಲಿ ಮಾಡ್ಕೊಂಡು ಸಿಂಪಲ್ ಇಲ್ಲ. ಮಿನಿಮಮ್ ಒಬ್ರಿಗೆ 5 ಲಗೇಜ್ ಅಲವ್ ಇದೆ. ಪರವಾಗಿಲ್ಲ, ನಿಮ್ದಿನ್ನೂ ಒಂದೊಂದು ಲಗೇಜ್ ಕಡಿಮೆ ಆಗಿದೆ. ಇವನಂತೂ ಓನ್ಲಿ 1 ಬ್ಯಾಗ್ ಆಫ್ ಇತ್ತು, ಈಗ 1 ಫುಲ್ ಆಗೈತೆ. ಇನ್ನ ಆಫ್ ನಾವೇ ತುಂಬಿಸಿರೋದು. ಟಪ ಟಪ್ ಬ್ಯಾಗ್ ಈಗ ಇನ್ನು ನಾಳೆ ಹೋಗತನ ಬಟ್ಟೆ ತೆಗೆಯೋದು ಇಡೋದು, ಬಟ್ಟೆ ತೆಗೆಯೋದು ಇಡೋದಗ ಬ್ಯಾಗ್ ಅಲ್ಲಿ ತೆಗೆಯೋದು ಇಡೋದಕ್ಕೆ ಅದೇ ಕೆಲಸನೇ ಆಗುತ್ತೆ. ಚೂರು ಬೇಡ ನೀನು ಅವ್ರು ಯಾಕೆ ಮೊದ್ಲು ಉಗುರು ಕಟ್ ಮಾಡಿ ಹೋಗಿ ಎಲ್ಲಿಗೆ ಹೋಗಿದ್ದೆ ನೀನೆ? ಹೋಗ್ಲಿ ಬಿಡು ಅಷ್ಟೇ. ಹಂಗೆ ಎಂಟ್ರ ಇದೆ ಅಲ್ಲಿ ಹೋದಾಗ ಅಷ್ಟೇ ನಾವು ಹೋಗ್ತೀನಿ. ಅಕ್ಕಿ ಹೋಗಿ ಮೊದಲು ಬರೋದಲ್ಲ, ಎಲ್ಲರೂ ಒಟ್ಟಿಗೆ ನೀಡ್ರಿ. 25 ವರ್ಷ ನೆಕ್ಸ್ಟ್ ನಿಮ್ಮ ಅಣ್ಣನ್ ಬಿಟ್ಟು ಹೋಗಿದ್ದೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ದಸರಾ ರಜೆ ಕೊಟ್ರೆ ಬದಿಗೆ ತಾಟ ಬರ್ತೀನಿ. ಮದುವೆ ಮಾಡೋದು ಬೇಡ, ಗೋವಾಕ್ಕೆ ಬೇಡ. ನಿನ್ನ ಬಿಟ್ಟು ನಿನ್ನ ಕರ್ಕೊಂಡು ಇಲ್ಲ ದಸರಾ ಬೇಡ, ರಜೆ ತಗೋದೇ ಬೇಡ. ರಜೆ ತಗೊಂಡ್ಬಿಡಕ್ಕೆ ಮದ್ವಿಗೆ ಬರೋಣ ಅಂತ ಹೇಳ್ತಾರ. ಅವಳು ದೀಪಾವಳಿ ದಸರಾ ಇವಾಗ ಎಲ್ಲಾನು ಅಕ್ಟೋಬರ್ ಅಲ್ಲೇ ಬಂದ್ಬಿಟ್ಟೆ. ನವೆಂಬರ್ ಅಲ್ಲಿ ಏನ್ ಹಬ್ಬನೇ ಇಲ್ಲ. ನನ್ನ ಎಕ್ಸಾಮ್ ಇಲ್ಲ ಸದ್ಯ. ಅವಾಗಿಲ್ಲ ಸದ್ಯ ಅಷ್ಟ್ ಮಾಡ್ಸಿರಮ್ಮ. ಚಸ್ಮಾ ಸಿನಿಮಾ ಅವಾಗಂದ್ರೆ ಈಗ ತಗೊಂತಿತ್ತಲ್ಲ ಕಡೆ ಹೌಸು. ಅಲ್ಲೇ ಗೋವಾದಾಗ ಕಲರ್ ಕಲರ್ ಡ್ರೆಸ್ ಸಿಗ್ತಾವ. ಸಿನಿಮಾಗ ಮುಂಜಾನೆ ಸಂಜೆ ನೀರು ಬಂದ್ರೆ ಅದು ಬೇರೆ ಆಂಟಿ ಕವರ್ನಾಗ ಇಟ್ಕೊಂತಿದ್ವಲ್ಲ ಆಂಟಿ ಇದನ್ನ. ಪತ್ರೊಳಗೆ ಇದ್ರೆ ಪತ್ರೊಳಗೆ ಕೊಟ್ರಿ ಸಣ್ಣ ಸಣ್ಣವು. ಡಬ್ಬಿ ಏನಾಗಲ್ಲ ಪತ್ರೊಳಗೆ ಇಲ್ಲಮ್ಮ. ಮನೆ ತುಂಬಾ ಡಬ್ಬಿ ನೆನ್ಪು ಇಟ್ಕೊಂಡು ಅದೊಂದು ತಗೊಂಡು ನಾನು ಬರ್ತಿದ್ದೇನೆ. ಅಲ್ಲ ಅದ್ರಲ್ಲಿ ಹೇಳಿರಲ್ಲ ಫುಲ್ಲು ಕಡಿಮೆ ಇಲ್ಲಿ ಮಾಡುವ ಈ ಕಡೆ ಎಲ್ಲ ತಾನ ಹಿಂಗ್ ಮಾಡ್ಬೇಕು ವಿಡಿಯೋ 0.6. ಫ್ರೆಂಡ್ಸ್, ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಇವತ್ತು ಅಕ್ಕ ಶ್ರೀ ದೀಪ ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮ ಕೂಡ ಹೋದ್ರು, ಅಂದರೆ ನಮ್ಮ ತಂಗಿ ಇಲ್ಲೇ ಇರ್ತಾರೆ. ಹಂಗಾಗಿ ಅವ್ರ ಮನೆಗೆ ಹೋಗಿ ಆ ಕಡೆ ಹೋಗ್ತೀನಿ ಅಂತ ಹೋದ್ರು. ಅವ್ರದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫ್ರೆಂಡ್ಸ್, ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿ ಮಾತಾಡ್ತಾ ನಗ್ತಾ ಇದ್ವಿ. ಗೋವಾ ನೋಡಿರಲಿಲ್ಲ, ಗೋವಾಕ್ಕೆ ಹೋಗೋಣ ಅಂತ ಮಾತಾಡ್ತಾ ಇದ್ವಿ. ನಮ್ಮ ಮನೇಲಿ ಜಾಸ್ತಿ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾ ಇರ್ತಾರೆ, ನಾವೇ ದೂರ ಇರ್ತೀವಿ. ಹಂಗಾಗಿ ಸ್ವಲ್ಪ ಕಡಿಮೆ. ಇಲ್ಲಿ ಅಕ್ಕ ನಾನು ತುಂಬ ಹೋಗುವಾಗ ಅಳು ಬರ್ತಾ ಇತ್ತು, ಅಳ್ತಾ ಇದ್ವಿ. ಬಟ್ ಊರಿಂದ ಬಂದಾಗ ಎಲ್ಲರ ಜೊತೆ ಇರ್ತೀವಿ, ಬಟ್ ಹೋಗುವಾಗ ಎಮೋಷ್ನಲ್ ಆಗುತ್ತೆ ನಮಗೆ. ಅಲ್ಲಿಗೆ ಊರಿಗೆ ಹೋದ್ರೂ ಅಷ್ಟೇನೆ. ಅಲ್ಲಿ ಹೋದಾಗೂ ಬರುವಾಗೂ ಹತ್ಕೊಂಡು ಬಂದಿರ್ತೀವಿ ಎಲ್ಲರನ್ನ ಬಿಟ್ಟು ಬರೋದಂತ. ಬಟ್ ಇಲ್ಲಿಂದ ಈಗ ಅಕ್ಕ ಶ್ರೀ ಎಲ್ಲ ಬಂದು ಒಂದು 15-20 ದಿನ ಆಗಿತ್ತು. ಎಲ್ಲರೂ ಒಟ್ಟಿಗೆ ಇದ್ದಾಗ ಅದು ಹೆಂಗೆ ಟೈಮ್ ಹೋಯ್ತೋ ಏನೋ ಗೊತ್ತಾಗಲಿಲ್ಲ. ಫ್ರೆಂಡ್ಸ್, ಈಗ ಎಲ್ಲರೂ ಹೋದಾಗ ಮನೆ ಖಾಲಿ ಖಾಲಿ ಅನಿಸುತ್ತೆ, ಫುಲ್ಲು ಬೇಜಾರಾಗುತ್ತೆ. ಒಂದು ವಾರ ನಮಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಫಸ್ಟು ಸಿಂಧು ಹೋದ್ಲು, ಹಾಗೆ ಆಮೇಲೆ ದೊಡ್ಡಮ್ಮ ಬಂದಿದ್ರು ಊರಿಂದ, ದೊಡ್ಡಮ್ಮ ಹೋದ್ರು, ಆಮೇಲೆ ಅಕ್ಕ ಶ್ರೀ ಇವ್ರು ಹೋಗ್ತಾ ಇದ್ದಾರೆ. ಫುಲ್ ಬೇಜಾರಾಗುತ್ತೆ. ಒಂದು ವಾರ ಕಷ್ಟ, ಆಮೇಲೆ ನಾವು ಇದಕ್ಕೆ ಮತ್ತೆ ಅಡ್ಜಸ್ಟ್ ಆಗ್ತಾ ಹೋಗ್ತೀವಿ. ಇವತ್ತು ಹೊರಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಒಂಥರ ಫೀಲು. ಓಕೆ ಫ್ರೆಂಡ್ಸ್, ನೋಡ್ಬೋದು ಲಗೇಜು ಒಂದು 10 ಲಗೇಜ್ ಆಗಿದ್ದಾವೆ. ನಮ್ಮ ಮನೆಯವರು ಹೋಗಿ ಡ್ರಾಪ್ ಮಾಡಿ ಬರ್ತಾ ಇದ್ದಾರೆ ಆನಂದರಾವ್ ಸರ್ಕಲ್ಗೆ. ಲಗೇಜ್ ಜಾಸ್ತಿ, ಮಿನಿಮಮ್ ಒಬ್ಬೊಬ್ಬರಿಗೆ ಒಂದು 5 ಲಗೇಜ್ ಅಲವ್ ಇದೆ. ಲಗೇಜ್ ಬಗ್ಗೆನೇ ಮಾತಾಡ್ತಾ ನಗ್ತಾ ಇದ್ವಿ ನಾವು. ಓಕೆ, ಈ ಬಸ್ಸಲ್ಲಿ ಹಿಂದ್ಗಡೆ ಡಿಕ್ಕಿಯಲ್ಲಿ ಇಡ್ತಾರೆ ಲಗೇಜ್ ಎಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಒಲಿ ಇವೊಂದೆರಡು ಯಾವನ ಬಿಟ್ಟು ಹೋಗಕ್ಕ ಒಯ್ತೇನೆ, ಒಯ್ಯಿ ಸ್ಟವ್ ಒಯ್ಯಿ. ಚೆನ್ನಾಗದ. ಹಾಂ, ಅಲ್ಲ ಅದು ಇದು ಯೂಸ್ ಬೇಕಾಗತ್ತಲ್ಲ ಹೆಂಗು.
ಕಾರಣ ಹಿಡ್ಕ ಹಿಂದೆ ಬಾ ಗಟ್ಟೆ ಗಿಡ ಗುಡ್ಡೆ ದೊಡ್ಡಮ್ಮ ನಮಸ್ಕಾರ ಮಾಡಿದೆ ಏ ಮಾಡು ಇಲ್ಲ ಮಾಡಿಲ್ಲ ಬೇಡ ಇರ್ಲಿ ಪರವಾಗಿಲ್ಲ ಮಾಡ್ತಾನ ಸರಿ ಕಡಿಳೇನು ಬೇಡ ಇಲ್ಲ ಇಲ್ಲ ಬೇಡ ಅಲ್ಲೇ ಇರು. ಬರ್ತೇವೆ ಬಾಯ್ ಹುಷಾರ ಬಾ ಸರಿ ನಿಧಾನಕ್ಕೆ ಹೋಗ್ಬಿಟ್ಟು ಬಾಯ್ ಮಾಡಿ ಬಿಡು ಹಿಡ್ಕಕ್ಕೆ ಡ್ಯಾಡಿ ಡ್ಯಾಡಿನ ತಗೋ ರೀ ಡ್ಯಾಡಿ ಇಷ್ಟೆಲ್ಲ ಬಾಯ್ ಡ್ಯಾಡಿ ಬರ್ತಿದ್ರು ನೋಡು ಈಗ ಎಲ್ಲಿ ಕೂಡ ಮೇಳು ಹೋಗ್ಲಿ ಹೇಳ್ಸಿರಮ್ಮ ಬಾಬಾ ಅಂದ್ರೆ ಎಲ್ಲಿ ಕುತ್ಕೊಳ್ಳೋದು ನಾವು ಅಲ್ಲ ದೀಪ ನಿನಗೆ ಹಸಿರಮ್ಮತಿನ ಕಾಲು ಉದ್ದಾತ ಅಲ್ಲಿ ಬಿಡ್ಬೇಕು ಅಕ್ಕ ಇಲ್ಲ ನೀನ್ ಈ ಕಡೆ ಬರ್ತೇನೆ ನೋಡು ಇಲ್ಲ ಇಲ್ಲ ನನಗೆ ಇಲ್ಲ ಅಣ್ಣ ಇಷ್ಟೇ ಇರ್ಲಿ ಕರೆಕ್ಟ್ ಆಗ್ಯದ ಸಾಕಣ್ಣ ಆಗುತ್ತಾ ಹಚ್ಚಿಲತ್ತೆ ಯಾವ್ದು ಹೋಗಲ್ಲ ಕೂತ ಹೋಗಿ ಕುಂತ ಮಾಡ್ತಾ ಇರೋದು ಹಿಂಗೆ ಎತ್ಕೊಂತೀನಿ ಇದು ಸೀಟ್ ಹತ್ರ ನೀವು ಸೀಟ್ ಕೆಳಗಡೆ ಹೇಳ್ತಿದ್ದೀರಾ ನಾನು ಅದೇ ಎತ್ತಾ ಇರೋದು